ಎಲ್ರಿಗೂ ನಮಸ್ಕಾರ. ಈ ಚಿತ್ರದ ಹಾಡುಗಳನ್ನು ಕೇಳಿದೆ. ಸಂಗೀತ ನಿರ್ದೇಶಕರಿಗೆ ನಾನು ಹೇಳಿದೆ, ನನಗೆ ಯಾಕಪ್ಪ ಒಂದು ಚಾನ್ಸ್ ಕೊಡಲಿಲ್ಲ ಅಂತ. ಇಲ್ಲ ಸರ್, ನೀವು ಬರೋಷ್ಟೊತ್ತಿಗೆ ಲೇಟ್ ಆಗೋಗಿತ್ತು, ಎಲ್ಲ ರೆಕಾರ್ಡಿಂಗ್ ಆಗೋಗಿತ್ತು. ರಿದಮ್ ಎಲ್ಲ ಚೆನ್ನಾಗಿದೆ, ಅದ್ರ ಜೊತೆಯಲ್ಲಿ ಆರ್ಟಿಸ್ಟ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಈ ಚಿತ್ರದ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಕಂಗ್ರಾಟ್ಸ್ ಹೇಳ್ತೀನಿ. ಹಾಗೆ ಈ ಚಿತ್ರದಲ್ಲಿ ನಟಿಸಿರುವ ಎಲ್ಲ ಕಲಾವಿದರಿಗೂ ಒಳ್ಳೆಯದಾಗಲಿ, ಮುಂದೆ ಇಂಥ ಚಿತ್ರಗಳು ಮಾಡೋದಕ್ಕೆ ಅವ್ರಿಗೆ ಅವಕಾಶಗಳು ಒದಗಿ ಬರಲಿ ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್. ನಿರ್ದೇಶಕರು ಲೋಕೇಶ್ ಲೋಕಿ ಅವರು ಮಾತಾಡಿಸ್ತೀನಿ ಸರ್. ನೀವು ಸಿನಿಮಾ ಬಗ್ಗೆ ಮಾತಾಡಿ, ಕಣ್ಣ ಮುಚ್ಚೆ ಬಗ್ಗೆ ಮಾತಾಡಿ ಸಿನಿಮಾ ಬಗ್ಗೆ. ಎಲ್ರಿಗೂ ನಮಸ್ತೆ. ಸ್ವಲ್ಪ ವಾಯ್ಸ್ ಸರಿ ಇಲ್ಲ. ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಕ್ಷಮೆ ಯಾಚಿಸ್ತೀನಿ, ತುಂಬ ಕಾಯಿಸಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಯಾಕಂದರೆ ಎಲ್ಲರೂ ಸ್ವಲ್ಪ ದೂರದಿಂದನೇ ಬಂದಿರೋದು. ಸೊ ನಮ್ಮ ಕಣ್ಣ ಮುಚ್ಚೆ ಚಿತ್ರ ಏನಿದೆ, ಇವತ್ತು ಒಂದು ಆಡಿಯೋ ಬಿಡುಗಡೆ ಸಮಾರಂಭ. ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ತುಂಬ ದಿವಸದ್ದು ನಮ್ಮೆಲ್ಲರೂ ಕನಸು. ಸಾಂಗ್ ಎಲ್ಲ ಕೇಳಿದ್ದೀರಾ ನೀವೆಲ್ಲರೂ. ಈ ಸಿನಿಮಾದಲ್ಲಿ ಬಂದು 6 ಹಾಡುಗಳಿದೆ. 6 ಹಾಡುಗಳಿಗೆ ನಮ್ಮ ಗುರುಗಳಾದಂಥ ರಾಜೇಶ್ ರಾಮನಾಥ್ ಸರ್ ತುಂಬಾ ಅದ್ಭುತವಾಗಿ ತುಂಬಾ ಅದ್ಭುತವಾಗಿ ಸಂಗೀತವನ್ನ ನೀಡಿದ್ದಾರೆ. ಪ್ರತಿಯೊಂದು ಸಾಂಗು ಕೂಡ ಒಬ್ಬ ಮನುಷ್ಯನಿಗೆ, ಒಬ್ಬ ಕಾಲೇಜ್ ಯುವಕರಿಗಾಗಿರ್ಬೋದು, ಒಬ್ಬ ವಯಸ್ಸಾದಂಥ ಬೇರೆ ಬೇರೆ ಪ್ಯಾಟರ್ನ್ ನಲ್ಲಿ ಒಂದೊಂದು ಸಾಂಗು ಒಬ್ಬೊಬ್ಬರಿಗೆ ಒಂದೊಂದು ಕಥೆಯನ್ನ ಹೇಳಕ್ಕೆ, ಒಂದು ಸಾಂಗ್ ಮುಖೇನನೇ ಒಂದೊಂದು ಕಥೆಯನ್ನ ನಾವು ಹೇಳ್ತೀವಿ. ಸ್ವಲ್ಪ ನರ್ವಸ್ ಆಗ್ತಾ ಇದೆ. ಮಾತಾಡಿ ಸರ್. ಎಲ್ಲೆಲ್ಲಿ ಶೂಟ್ ಮಾಡಿದಿರಾ, ಏನ್ ಕತೆ ಅದೆಲ್ಲ ಎಲ್ಲೆಲ್ಲಿ ಶೂಟ್ ಮಾಡಿದಿರಾ, ಏನ್ ಸಿನಿಮಾ? ಈ ಸಿನಿಮಾದ ಬಂದು ನಾವು ಶೂಟಿಂಗ್ ನ ಬೆಂಗಳೂರು ಸುತ್ತಮುತ್ತ, ರಾಮನಗರ ಹಾಗೂ ಹೆಸರುಘಟ್ಟ ಮತ್ತೆ ಮಿನರ್ವ ಬೆಂಗಳೂರು ಸುತ್ತಮುತ್ತ ಟೋಟಲ್ ಮೂವಿಯನ್ನು ನಾವು ಬೆಂಗಳೂರಲ್ಲೇ ಚಿತ್ರೀಕರಣವನ್ನು ಮಾಡಿದ್ದೀವಿ. ಸುಮಾರು ಒಂದು 45 ದಿನಗಳ ಕಾಲ ಈ ನಮ್ಮ ಚಲನಚಿತ್ರದ ಶೂಟಿಂಗ್ ಅನ್ನ ಮಾಡಿದ್ವಿ. ಸೊ ನಮ್ಮ ಚಿತ್ರದಲ್ಲಿ ಕ್ಯಾಮ್ರಾ ವರ್ಕು ನಮ್ಮ ಜಗನ್ ಬಾಬು ಸರ್ ನಮಗೆ ಒಂದು ಮಾರ್ಗದರ್ಶನ ಕೊಟ್ಕೊಂಡು ಸಿನಿಮಾ ಒಂದು ಲಿಮಿಟೆಡ್ ಬಜೆಟ್ ಅಲ್ಲಿ, ಅಂದ್ರೆ ಒಂದು ನಾವು ಸಿನಿಮಾಗೆ ಏನ್ ಬೇಕು ಅದನ್ನ ನಮ್ಮ ಮೀನಾ ವೆಂಕಟ್ ಅವರಾಗಿರ್ಲಿ ಅಥವಾ ನಮ್ಮ ವೆಂಕಟೇಶ್ ಬಾಬು ಅವರಾಗಿರ್ಲಿ, ಜೊತೆಗೆ ನಮ್ಮ ವೆಂಕಟಗೌಡನು ಸಹ ಎಲ್ಲರೂ ನಿಂತ್ಕೊಂಡು ಒಂದು ಟೀಮ್ ವರ್ಕ್ ಮಾಡಿ ಈ ಸಿನಿಮಾನ ಮಾಡಿದ್ದೀವಿ. ಸರ್ ನಿಜವಾಗ್ಲೂ ಕ್ಯಾಮ್ರಾ ವರ್ಕ್ ಚೆನ್ನಾಗಿ ಮಾಡಿದ್ದೀರಾ. ಮತ್ತೆ ನಮ್ಮ ವಿಜಯನಗರ ಮಂಜು ಸರ್ ಸಹ ನಮ್ಮ ಸಿನಿಮಾದಲ್ಲಿ 2 ಸಾಂಗ್ಗಳಿಗೆ ಕೊರಿಯೋಗ್ರಫಿಯನ್ನು ಮಾಡಿದ್ದಾರೆ. ಮತ್ತೆ ಇನ್ನಿಬ್ರು ಕಂಬಿರಾಜು ಅವರು 2 ಸಾಂಗನ್ನ ಕೊರಿಯೋಗ್ರಫಿ ಮಾಡಿದ್ದಾರೆ. ಸದಾಮಾಶು ಸಹ 2 ಸಾಂಗನ್ನ ಕೊರಿಯೋಗ್ರಫಿ ಮಾಡಿದ್ದಾರೆ. ಸೊ ನಮ್ಮ ಜಯಸೂರ್ಯ ಕೂಡ ನಮ್ಮ ನಾಯಕನ ಸ್ನೇಹಿತನ ಪಾತ್ರವನ್ನು ಮಾಡಿದ್ದಾನೆ, ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಸೊ ಇನ್ನು ನಮ್ಮ ವೆಂಕಟಗೌಡನ ಬಗ್ಗೆ ಹೇಳಬೇಕು ಅಂತಂದ್ರೆ, ನಾನು ಆಕ್ಚುಲಿ ಒಂದೇ ಸ್ಕೂಲ್ ಮೇಟು, ಬಟ್ 1 ಇಯರ್ ಒಂದು ಸೀನಿಯರು, ನನ್ನ ಜೂನಿಯರು. ಸೊ ಸಿನಿಮಾಗೆ ಏನ್ ಬೇಕು ಅದನ್ನ ನೀಟಾಗಿ ಪ್ಲಾನ್ ಮಾಡಿ ಚೆನ್ನಾಗಿ ಮಾಡಿದೀವಿ. ಅದನ್ನ ಇನ್ನ ಒಂದು 2 ತಿಂಗಳಲ್ಲಿ ಅವನೇ ಡಿಸ್ಟ್ರಿಬ್ಯೂಟರ್ ಆಗಿರೋ ಕಾರಣ ಸಿನಿಮಾನ ಒಂದು 100 ಥಿಯೇಟರ್ ಅಲ್ಲಿ ಬಿಡುಗಡೆ ಮಾಡುವಂತ ಎಲ್ಲ ಒಂದು ಪ್ಲಾನ್ ಅನ್ನ ಹಾಕೊಂಡಿದ್ದಾನೆ. ಸೊ ಇನ್ನು ನಮ್ಮ ಸರ್, ನೀವು ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ. ಆರ್ಟಿಸ್ಟ್ಗಳ ಬಗ್ಗೆ ಮಾತಾಡಿ ಸರ್. ಸರ್ ಕಣ್ಣ ಮುಚ್ಚೆ ಇದು ಬಂದು ಒಬ್ಬ ಮೊಬೈಲ್ ಅಂಗಡಿ ಹುಡುಗ, ಪ್ರೀತಿನೇ ಮಾಡಿದಂತಹ ಒಂದು ಹುಡುಗ ಪ್ರೀತಿಯಲ್ಲಿ ಬಿದ್ದಾಗ, ಆ ಹುಡುಗಿ ಒಂದು ಅಮಾಯಕ ಹುಡುಗಿ, ಅವಳ ಪ್ರೀತಿ ಅಂದ್ರೆ ಇಷ್ಟ ಇರಲ್ಲ, ಬಟ್ ಆ ಪ್ರೀತಿ ಅವಳನ್ನು ಹುಟ್ಟಿ ಇಬ್ರು ಸಹ ಒಂದು ಪ್ರೀತಿ ಬಲೆಗೆ ಬೀಳ್ತಾರೆ. ಸೊ ಒಂದು ಸೆಕೆಂಡ್ ಹಾಫ್ ಅಲ್ಲಿ ಇಬ್ರು ಸಹ ದೂರ ಆಗ್ತಾರೆ. ಕ್ಲೈಮ್ಯಾಕ್ಸ್ ಅಲ್ಲಿ ಆ ಹೀರೋಯಿನ್ ಸಿಗ್ತಾಳ ಇಲ್ವಾ ಅನ್ನೋದೇ ಒಂದು ಟ್ವಿಸ್ಟ್ ಸರ್ ಇಡೀ ಸಿನಿಮಾದಲ್ಲಿ. ಸರ್ ಇದು ಲಾಕ್ಡೌನ್ ಟೈಮಲ್ಲಿ ಮಾಡಿದ್ದು, ಸ್ವಲ್ಪ ಕಾರಣಗಳಿಂದ ತಡ ಆಗಿತ್ತು ಸರ್. ಸರ್ ಈಗ ಇದು ಸೆನ್ಸಾರ್ ಆಗಿ UA ಬಂದಿದೆ, ಈಗ ರಿಲೀಸ್ ಅಂತಕ್ಕಿದೆ ಸರ್. ಅಂದ್ರೆ ಸ್ವಲ್ಪ ಕ್ಲೈಮ್ಯಾಕ್ಸ್ ಒಂದು ನಿಯರ್ 10 ಮಿನಿಟ್ಸ್, ಅದೇ ನಾನು ಹೇಳಿದ್ನಲ್ಲ ಹೀರೋಯಿನ್ ಏನಾಗಿದೆ ಏನು 10 ನಿಮಿಷದಲ್ಲಿ ಗೊತ್ತಾಗುತ್ತೆ. ಓಕೆನಾ ಸರ್? ಸರ್ ನಮ್ಮ ಸಿನಿಮಾದಲ್ಲಿ ಕಲಾವಿದರು ಬಂದು ನಮ್ಮ ರವಿಕೃಷ್ಣ, ತೇಜಸ್ವಿನಿ ಆನಂದರಾಮು, ಆಮೇಲೆ ಅಂದ್ರೆ
ಹಲವಾರು ಜನ ಒಂದೊಂದು ರೀತಿ ಪ್ರೀತಿ ಅವರದೇ ಆದ ಪ್ರೀತಿ ಮಾಡ್ತಾರೆ ಸರ್. ನನ್ನ ಪಾಯಿಂಟ್ ಆಫ್ ವ್ಯೂಲಿ ಎ ನ್ಯೂ ಡೈಮೆನ್ಷನ್ ಅಂದ್ರೆ ನನ್ನದೇ ಆದ ರೀತಿಯಲ್ಲಿ ಒಂದು ಪ್ರೀತಿನ ಹೇಳಕ್ ಕೊಟ್ಟಿದ್ದೀನಿ ಸರ್. ಮೊದಲಿಗೆ ನಾನು ನಂದು ಮೊದಲನೇ ಸಿನಿಮಾ ಬಂದು ಮಾಜಾರ್ ಅಂತ, ಇದೇ 4 months ಬ್ಯಾಕ್ ಆಡಿಯೋ ಲಾಂಚ್ ಆಯಿತು. ಅದರ ಪ್ರೊಡ್ಯೂಸರ್ ಬಂದು ನಮ್ಮ ಮುರುಗನಂದನ್ ಅಂತ ನಮ್ಮ ಪ್ರೊಡ್ಯೂಸರ್ಸ್ ಅವರು ಸಹ ಇನ್ನೇನು ಫೆಬ್ರವರಿಯಲ್ಲಿ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ನಂದು ಈ ನಮ್ಮ ಕಣ್ಣಾಮುಚ್ಚೆ ಮೂವಿ ಇವತ್ತು ಆಡಿಯೋ ಲಾಂಚ್ ಮಾಡಿದ್ದೀವಿ. ಸೊ ಇದ್ರ ಜೊತೆಗೆ ನಂದು ಇಲ್ಲಿವರೆಗೆ ಒಂದು 100 ಸಾಂಗನ್ನು ಬರ್ದಿದ್ದೀನಿ. ಹಲವಾರು ಸಿನಿಮಾಗಳಿಗೆ ನಾನು ಬರ್ಕೊಂಬಂದಿದ್ದೀನಿ. ರಾಜೇಶ್ ಸರ್ ಚಿತ್ರಗಳಿಗೆ ತುಂಬ ಸಿನಿಮಾಗಳಿಗೆ ಹಾಡನ್ನು ಸಹ ಬರ್ಕೊಂಬಂದಿದ್ದೀನಿ. ಅದ್ರ ಜೊತೆಗೆ ಒಂದು ಅವಾರ್ಡ್ ಓರಿಯೆಂಟೆಡ್ ಮೂವಿಗಳನ್ನು ಸಹ ಆಕ್ಟ್ 74 ಆ್ಯಂಡ್ ಪರದೆ ಮುಖ ಸಣ್ಣ ಪುಟ್ಟ ಬಜೆಟ್ ಸಿನಿಮಾಗಳನ್ನು ಅಂದರೆ ಸಿನಿಮಾಗೆ ನನ್ನ ಕಡೆಯಿಂದ ಒಂದು ಸಣ್ಣ ಕೊಡುಗೆ ರೀತಿ ಮಾಡ್ತಾ ಇದ್ದೀನಿ ಸರ್. ಸರ್ ಇದು 2ನೇ ಸಿನಿಮಾ ಸರ್, ಡೈರೆಕ್ಷನ್ ಅಲ್ಲಿ 2ನೇ ಸಿನಿಮಾ. ಥ್ಯಾಂಕ್ ಯು, ಧನ್ಯವಾದಗಳು ಲೋಕಿ ಅವರೇ. ಸಾರಿ, ನಾನು ಮಾತಾಡೋದ್ರಲ್ಲಿ ಏನಾದ್ರು ಒಂಚೂರು ಗಾಬರಿ ಆಯ್ತು, ಏನಾದ್ರು ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಸಾರಿ. ಥ್ಯಾಂಕ್ ಯು. ಚಿತ್ರದ ನಿರ್ಮಾಪಕಿ ಮೀನಾ ವೆಂಕಟ್ ಅವರು, ಆದ್ರೆ ವಿತರಕರು ವೆಂಕಟ್ ಅವರು ಮಾತಾಡ್ತಾರಾ ಸರ್? ಹಾಯ್, ಎಲ್ಲರಿಗೂ ನಮಸ್ಕಾರ. ಕಣ್ಣಾಮುಚ್ಚೆ ತುಂಬ ಚೆನ್ನಾಗಿ ಬಂದಿದೆ. ಲಾಕ್ಡೌನ್ ಟೈಮಲ್ಲಿ ನಾವು ಇದನ್ನು ಶೂಟಿಂಗ್ ಮಾಡಿದ್ವಿ. ಬಟ್ ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ಡಿಲೇ ಆಯಿತು. ಬಟ್ ನೀವು ನೋಡಿದಂಗೆ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇನ್ನೇನು ಫೆಬ್ರವರಿ ಟೈಮಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಎನಿಹೌ ವೆಂಕಟ್ ಗೌಡ್ರೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಥ್ಯಾಂಕ್ ಯು ಮೀನಾ ಅವರೇ. ವೆಂಕಟ್ ಅವರೇ ತಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ಇವತ್ತು ತುಂಬ ಖುಷಿಯಾಗಿರೋಂಥ ಮೇನ್ ಒಂದು ರೀಸನ್ ಏನಂದರೆ ನಮ್ಮ ಬಾಸ್ ನಮ್ಮ ಜೊತೆ ಇದ್ದಾರೆ. ನಾನು ನಿಮ್ಗೆ ತುಂಬ ಸಲ ಹೇಳಿದ್ದೀನಿ, ಅಂದರೆ ನನಗೆ ಗುರುಗಳಂತ ಅನ್ಸ್ಕೊಂಡರು ತುಂಬ ನನ್ನ ಲೈಫಲ್ಲಿ ತುಂಬ ಜನ, ಕೆಲವ್ರು ಮಾತ್ರ ಗುರುಗಳಂತ ಅನ್ಸ್ಕೋಬೋದು. ಅದರಲ್ಲಿ ಆ ಸ್ಥಾನ ತಗೊಂಡವ್ರು ಅವರನ್ನೇ. ಮತ್ತು ಅದು ಬಿಟ್ಟರೆ ನನ್ನ ಅಂದರೆ ವರ್ಕಿಂಗ್ ವಿಷಯದಲ್ಲಿ ಬೇರೆ ಇನ್ನೊಬ್ರು ಇದ್ರು, ಸಂಜಯ್ ಸುರೇಶ್ ಅಂತ ಹೇಳಿ. ರಾಜೇಶ್ ಸರ್, ನಾನು ನಿಮಗೆ ಮುಂಚೆ ಪ್ರೆಸ್ ಮೀಟ್ಗಳಲ್ಲೂ ಹೇಳಿದ್ದೀನಿ, ನನ್ನ ಸಿನಿಮಾ ಇಂಡಸ್ಟ್ರಿ ಗುರು ರಾಜೇಶ್ ಸರ್. ಇವತ್ತು ಅವ್ರ ಪಕ್ಕ ಕೂತಿದ್ದೀವಿ. ಅದು ಒಂದು ಮೇನ್ ನನಗೆ ತುಂಬ ಖುಷಿ ಕೊಡುವಂಥ ವಿಷಯ ಇವತ್ತು. ಜನರಲಿ ಹೇಳ್ದಂಗೆ ಪ್ರತಿ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ಗೆ ಪ್ರತಿ ಸಿನಿಮಾನು ಅವ್ರದ್ದೊಂದು ಬರ್ಡೇ ಇದ್ದಂಗೆ. ಅಂದರೆ ಪ್ರತಿ ಮಗು ಹುಟ್ಟಿದಾಗ ಹಿಂಗೆ ಬರ್ಡೇ ಮಾಡ್ತೀವಲ್ಲ, ಒಂದು ವರ್ಷ ಸೆಲೆಬ್ರೇಷನ್, 2 ವರ್ಷ ಸೆಲೆಬ್ರೇಷನ್, ಆ ಥರ ಇವತ್ತು ನಮ್ಮ ಸಿನಿಮಾದ ಆಡಿಯೋ ಲಾಂಚು. ಸೊ ಹಂಗಾಗಿ ಇವತ್ತು ರಾಜೇಶ್ ರಮಣ ಸರ್ ಬರ್ಡೇ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದು ಸಿನಿಮಾ ಹೊರಗಡೆ ಬಂದಾಗ ಅವ್ರಿಗೆ ಆ ಒಂದು ವಿಶ್ವಾಸ ಹೆಂಗಿರುತ್ತೆ ಅನ್ನೋದು ಆ ಥರ ಇರುತ್ತೆ. ಸೊ ಹಂಗಾಗಿ ನಾನು ಇವತ್ತು ತುಂಬ ಖುಷಿ ವಿಷಯ. ಮೊದಲನೇಗೆ. ಎರಡನೇದಾಗಿ ಕೇಳಿದ್ರು ವೆಂಕಟ್ ಕೆಲವೊಂದು ಕಡೆ ತುಂಬ ಸಣ್ಣದಾಗಿ ಕಾಣಿಸ್ತಾರೆ ಅಂತ. ಸರ್ ಅವಾಗ ಅದು ಲಾಕ್ಡೌನ್ ಟೈಮಲ್ಲಿ ಮಾಡಿದ್ದು. ಲಾಕ್ಡೌನ್ ಮುಂಚೆ ನಾನು ಸ್ವಲ್ಪ ವರ್ಕೌಟ್ ಮಾಡಿ ತಿನ್ನಾಕ್ಬೇಕಂತಲೇ ಇದ್ದೆ. ಬಟ್ ಆಮೇಲೆ ಏನು ಮಾಡೋಕ್ಕಾಗಲ್ಲ, ಸಿನಿಮಾ ಇಂಡಸ್ಟ್ರಿ ಟೈಮ್ ಇಲ್ಲ ಸರ್ ನಮಗೆ, ವರ್ಕೌಟ್ ಮಾಡೋಕ್ಕೆ ಬಿಡಲ್ಲ. ಹಂಗಾಗಿ ಸೊ ಅದು ಆಮೇಲೆ ಸ್ವಲ್ಪ ಇದಾಯಿತು. ಬಟ್ ಈ ಸಿನಿಮಾ ಮಾಡಿ ಫಸ್ಟ್ ರೀಸನ್ ಬಂದು ನಾನು ಫ್ರೆಂಡ್ ಸರ್ಕಲ್ ಅಂತ. ಹೆಂಗೆ ಅಂದರೆ ಲೋಕಿ ಬಂದು ನನಗೆ ಸ್ಕೂಲಲ್ಲಿ ಜೂನಿಯರು, ಅವಾಗ ಅಣ್ಣ 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 ಅಂತ ಓಡಾಡೋನು. ಇವಾಗ ಹೋಗೋ ಬರೋ ಅಂತಾನೆ, ಅದೇನು ಮಾಡೋಕ್ಕಾಗಲ್ಲ, ಅದು ಹಂಗೆ ಆಗ್ಬಿಡುತ್ತೆ. ಸರ್ಕ್ಯುಲೇಷನ್ ಅಂದರೆ ಸ್ನೇಹ ಬರ್ತಾ ಬರ್ತಾ ಸಂಬಂಧಕ್ಕೆ ತನ್ನಾಗುತ್ತೆ ಹಂಗಂತ. ಸೊ ಅದು ಆ ಒಂದು ಲೋಕಿ ಮತ್ತು ಕೃಷ್ಣ ಇವರೆಲ್ಲ ಸೇರಿ ಒಂದು ಸ್ವಲ್ಪ ದಿನಗಳ ಕಾಲ ಶೂಟ್ ಮಾಡ್ಕೊಂಡಿದ್ರು ಅವರು. ನಾನು ಕಂಟೆಂಟ್ ಕೇಳಿದಾಗ ನೋಡಿದಾಗ ಸಾಂಗ್ಸ್ ಕೇಳಿಸ್ಕೊಂಡಾಗ ತುಂಬ ಖುಷಿ ಆಯಿತು. ಅಂದರೆ ಇದನ್ನು ನಾರ್ಮಲ್ ಬೇಸಲ್ಲಿ ಮಾಡೋದು ಬೇಡ, ಅವರು ಆಲ್ರೆಡಿ ಒಂದು ಬೇಸಿಕ್ ಮಾಡ್ಕೊಂಡಿದ್ರು, ನಾರ್ಮಲ್ ಥರ ಮಾಡೋದು ಬೇಡ, ಚೆನ್ನಾಗೇ ಮಾಡೋಣ ಅಂತೇಳಿ ರಾಜೇಶ್ ರಮಣ ಸರ್ನ ಅಪ್ರೋಚ್ ಮಾಡಿದ್ವಿ. ಫಸ್ಟ್ ಆಫ್ ಆಲ್ ಅವ್ರು ಮಾಡಲ್ಲ ಅಂತ ಹಠ ಮಾಡಿದ್ರು. ಬಟ್ ಅವ್ರಿಗೆ ತುಂಬ ರಿಕ್ವೆಸ್ಟ್ ಮಾಡಿ ಮಾಡಿಸಿದ್ವಿ. ತುಂಬ ಚೆನ್ನಾಗಿ ಬಂತು. ಕಂಪೋಸಿಂಗಲ್ಲಿ ಮಿನಿಮಮ್ ಅಂದರೆ ನಾವು ಒಂದು ವಾರ ಕಂಟಿನ್ಯೂಸು, ಅಂದರೆ ನಾವು ಒಂದು 2 ಅವರ್ ಮನೆಗೆ ಹೋಗಿರ್ಬೋದು ನಾವು ಕಂಪೋಸಿಂಗ್ ಟೀಮಲ್ಲಿ. ಅಷ್ಟು ಡೆಡಿಕೇಟೆಡ್ ಆಗಿ ಸರ್ ಕೆಲಸ ಮಾಡಿಕೊಟ್ರು. ತುಂಬ ಖುಷಿ ವಿಷಯ. ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ. ಯಾರು ಆಡಿದ್ದಾರೆ ಅಂತೆಲ್ಲ ಲೋಕಿ ಹೇಳಿದ್ದೇನೆ ಇವಾಗ. ಸೊ ಬೇಸಿಕಲಿ ಆಮೇಲೆ ಕೃಷ್ಣ ಮತ್ತು ಲೋಕಿ ಇಬ್ಬರು ಫ್ರೆಂಡ್ಸು. ಸೊ ಆ ಫ್ರೆಂಡ್ಸು ನಮಗೂ ಫ್ರೆಂಡ್ಸ್ ಚೆನ್ನಾಗಿ. ಸೊ ಅವನು ಮೂಲತಃ ಡ್ಯಾನ್ಸರು. ಸೊ ಕೊರಿಯೋಗ್ರಫಿ ಎಲ್ಲ ಚೆನ್ನಾಗಿ ಗೊತ್ತಿರೋದ್ರಿಂದ, ಡ್ಯಾನ್ಸಿಂಗ್ ಗೊತ್ತಿರೋದ್ರಿಂದ ಮಾಡಿದ್ವಿ. ಇದೊಂದು
ಬೇಸಿಕ್ಲಿ ಇದೊಂದು ಒಂದು ಮಿಡಲ್ ಕ್ಲಾಸ್, ಅಂದ್ರೆ ಈಗ ನಾವು ಸಿನಿಮಾ ರಿಚ್ ಆಗಿ ತೋರಿಸ್ಬೋದಾಯ್ತು, ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಂಗ್ ತೋರಿಸ್ಬೋದೋ ಅದೇ ತರನೇ ತಗೊಂಡೋಗಿದ್ದೀವಿ. ಅಂದ್ರೆ ಎಲ್ಲೂ ನಿಮ್ಗೆ ರಿಚ್ ಕಾಣಿಸ್ಬೇಕು ಅನ್ನೋ ತರ ನಾವು ತಗೊಂಡೋಗಿಲ್ಲ. ಬಟ್ ಟೆಕ್ನಿಕಲಿ ಏನ್ ಬೇಕೋ ಅದಕ್ಕೆ ಹಾಕಿದೀವಿ. ಬಟ್ ಅದ್ಯಾಕೆ ಗೊತ್ತಿಲ್ಲ, ಇವತ್ತು ಇಲ್ಲಿ ಟೆಕ್ನಿಕಲಿ ಸಿ ಚಾನಲ್ ಬಂದು ಔಟಲ್ ಸರೌಂಡ್ಸ್ ಬರ್ತಾ ಇದೆ, ಏನ್ ಮಿಸ್ಟೇಕ್ ಗೊತ್ತಿಲ್ಲ. ಆಕ್ಚುಲಿ ಇಲ್ಲಿದು ಅದೇನೋ ಅಪ್ಗ್ರೇಡ್ ಮಾಡ್ಕೊಂಡ್ರು ಅಂತ ಹೇಳ್ತಾ ಇದ್ದಾರೆ, ಅದೇನಾಗಿದೆ ಗೊತ್ತಿಲ್ಲ. ಸೊ ಅದು ಒಂದು ಮಿಸ್ಟೇಕ್ ಆಗಿದೆ. ಸೊ ಟೆಕ್ನಿಕಲಿ ತುಂಬಾ ಚೆನ್ನಾಗಿ ಬಂದಿರುವಂತ ಸಿನಿಮಾ. ಇನ್ನ ಹೀರೋಯಿನ್ ಬಗ್ಗೆ ಹೇಳೋದಾದ್ರೆ, ನಿಮ್ಗೆ ಅಕ್ಕ ಸೀರಿಯಲ್ ಅನುಪಮ ಅವ್ರು ಎಲ್ಲರಿಗೂ ಗೊತ್ತೇ ಗೊತ್ತು. ಅನುಪಮ ಗೌಡ ಅವ್ರ ತಂಗಿ ಅವರು ಆಕ್ಚುಲಿ ತೇಜಸ್ವಿನಿ ಗೌಡ. ಸೊ ನಾವು ಅನುಪಮ ಅವ್ರು ನಾವು ಸ್ವಲ್ಪ ಪರಿಚಯ ಇದ್ದಿದ್ದರಿಂದ ನಾವು ಅಪ್ರೋಚ್ ಮಾಡಿ ತುಂಬಾ ರಿಕ್ವೆಸ್ಟ್ ಮಾಡಿ ಮಾಡಿಸಿದ್ದೀವಿ ನಮ್ಮ ಹತ್ರ. ಸೊ ಇದಿಷ್ಟ ಆಯ್ತು. ಇನ್ನು ಕ್ಯಾಮರಾಮನ್ ಜಗನ್ ಬಾಬು ಸರ್ ನಮ್ಗೆ ತುಂಬಾ ಸಪೋರ್ಟಿವ್, ಅಂದ್ರೆ ತುಂಬಾ ಕಡಿಮೆ ಲೈಟಿಂಗ್ ಅಲ್ಲಿ ಸಿನಿಮಾ ಅದ್ಭುತವಾಗಿ ಮೇಕಿಂಗ್ ಮಾಡ್ಕೊಟ್ಟಿದ್ದಾರೆ. ಫ್ರಾಂಕ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಟ್ಟಿದ್ದಾರೆ. ಇನ್ನ ರಾಜೇಶ್ ಸರ್ ಬಗ್ಗೆ ಏನು ಹೇಳಂಗೆ ಇಲ್ಲ, ನಾವು ಅವ್ರ ಬಗ್ಗೆ ಹೇಳೋದು ದೊಡ್ಡವರಲ್ಲ. ಯಾಕೆಂದ್ರೆ ಮ್ಯೂಸಿಕಲಿ ತುಂಬಾ ತುಂಬಾ ನಾಲೆಜಬಲ್ಲು, ಟೆಕ್ನಿಕಲಿ ತುಂಬಾ ತುಂಬಾ ನಾಲೆಜಬಲ್ ಪರ್ಸನ್ ಅವರು. ನಾವೇನಾದ್ರೂ ಇವತ್ತು ಮ್ಯೂಸಿಕಲಿ ಸ್ವಲ್ಪ ಏನಾದ್ರೂ ಗಂಧ ಇದೆ ನಮಗೆ ಅನ್ಸಿದ್ರೆ ಅದು ಬಿಕಾಸ್ ಆಫ್ ಅವರಿಂದಲೇ. ಅಷ್ಟು ಕಲ್ತಿದ್ವಿ ನಾವು ಅವರಿಂದ, ಡೇ ಅಂಡ್ ನೈಟ್ ಅನ್ನೋ ಥರ. ಸೊ ನಮ್ಮ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿ ನಮಗೋಸ್ಕರ ತುಂಬಾ ಟೈಮ್ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಆ್ಯಂಡ್ ಇನ್ನ ಇಲ್ಲಿ ವಿಜಯನಗರ ಮಂಜಮ್ಮ ಅಷ್ಟು ಬಂದಿದ್ದಾರೆ. ಜನರಲ್ ಆಗಿ ಕೊರಿಯೋಗ್ರಾಫರ್ಸು ಫೈಟರ್ಸ್ ಅಂತಿದ್ದಂಗೆ ಸರ್ ಇದಿಷ್ಟ ಆಡ್ ಆಗುತ್ತೆ, ಇದಿಷ್ಟ ಆಡ್ ಆಗುತ್ತೆ, ಇವ್ರು ಇಷ್ಟು ಜನ ಇರ್ತಾರೆ, ಇವ್ರು ಇಷ್ಟು ಜನ ಇರ್ತಾರೆ, ಇಷ್ಟು ಪ್ಯಾಕೇಜು ಈ ಥರ ಮಾತಾಡೋ ಟೈಮ್ಗಳಲ್ಲಿ ತುಂಬಾ ತುಂಬಾ ಅಂದ್ರೆ ತುಂಬಾ ಕ್ಲೀನ್ ಅಂಡ್ ನೀಟಾಗಿ ನನಗೆ ಕೊರಿಯೋಗ್ರಫಿ ಮಾಡ್ಕೊಂಡಿದ್ದಾರೆ. 3 ಜನನೂ ಅಷ್ಟೇ, ಕಂಬಿರಾಜ ಮಾಸ್ಟರ್ ಇರ್ಬೋದು, ಸದಾವ್ರು ಇರ್ಬೋದು, ವಿಜಯನಗರ ಮಂಜು ಸರ್ ಇರ್ಬೋದು, ಎಲ್ಲರೂ ಅದ್ಭುತವಾಗಿ ಕೊರಿಯೋಗ್ರಫಿ ಮಾಡ್ಕೊಟ್ಟಿದ್ದಾರೆ. ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಸರ್. ತಾವು ಬಹಳ ಲಾಂಗ್ ಗ್ಯಾಪ್ ಈ ಕಣ್ಣ ಮುಂಚೆನ ಚೂಸ್ ಮಾಡಿದಿರಿ. ನಿಮ್ಮ ಹಾಡುಗಳನ್ನೆಲ್ಲ ನಾವು ಕೇಳ್ಕೊಂಡು ಬಂದಿದ್ದೀವಿ. ಸೊ ಈಗ ಕಣ್ಣ ಮುಂಚೆ ಬಗ್ಗೆ, ಜೊತೆಗೆ ನಿರ್ಮಾಪಕರು ಹೇಳ್ತಾರೆ ತುಂಬಾ ಕಷ್ಟಪಟ್ಟು ಒಪ್ಪಿಸಿದ್ದಾರೆ ಅಂತ, ತಮ್ಮ ಮಾತು ಸಿನಿಮಾ ಬಗ್ಗೆ, ಹಾಡುಗಳ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಬಹಳ ದಿನಗಳ ನಂತರ ನಿಮ್ಮನ್ನ ಭೇಟಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ 2017 ನನ್ನ ವೃತ್ತಿನ ಬದಲಾಯಿಸ್ಕೊಂಡೆ. ನಾನು ನನ್ನ ತಂದೆಯ ಫ್ಯಾಕ್ಟರಿನ ನೋಡ್ಕೊಳ್ಳುವಂತ ಒಂದು ಜವಾಬ್ದಾರಿ ಬಂತು. ಹಾಗಾಗಿ ಸಿನಿಮಾ ಮತ್ತು ಚಿತ್ರರಂಗ ಬಿಟ್ಟು ಒಂದು 6 ವರ್ಷ ಆಗಿದೆ. ಏನಂದ್ರೆ ಲೋಕಿ ಬಹಳ ಒಂದು ಪ್ರೀತಿಯಾದಂತ ಹುಡುಗ, ಬಹಳ ಪ್ರತಿಭಾವಂತ, ಜಾಸ್ತಿ ಮಾತಾಡ್ಲಿಲ್ಲ, ಆದ್ರೆ ಅವನಲ್ಲಿ ಬಹಳಷ್ಟು ಪ್ರತಿಭೆ ಇದೆ. ಅಂದ್ರೆ ಅದಕ್ಕೋಸ್ಕರ ಅವನು ಬಂದು ರಿಕ್ವೆಸ್ಟ್ ಮಾಡ್ಕೊಂಡಾಗ ಸರಿ ವರ್ಷಕ್ಕೆ 1-2 ಮಾಡೋಣ ಅಂತ ಹೇಳಿ ಟೈಮ್ ಪಾಸ್ ಮತ್ತೆ ಒಂದು ಜಾಲಿ ಮೈಂಡ್ ರಿಲ್ಯಾಕ್ಸೇಷನ್ ನಮ್ಮ ಕೆಲಸದ ಮಧ್ಯ. ಸೊ ಈ ಒಂದು ಕಣ್ಣ ಮುಚ್ಚೆ ಚಿತ್ರನ ಮಾಡಿಕೊಟ್ಟೆ ಅವ್ರಿಗೆ. ಅವನು ಬಹಳಷ್ಟು ಚಿತ್ರಗಳು ಮಾಡಿದ್ದೆ, ಜಾಸ್ತಿ ಮಾತಾಡ್ಲಿಲ್ಲ. ಬಟ್ ಏನಂದ್ರೆ ಕನ್ನಡ ಚಿತ್ರರಂಗಕ್ಕೆ ಖಂಡಿತ ಒಂದು ಒಳ್ಳೆ ನಿರ್ದೇಶಕನಾಗಿ ಬೆಳೀತಾನೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ಬಹಳ ಶ್ರದ್ಧೆಯಿಂದ ಬಹಳಷ್ಟು ಕೆಲಸಗಳು ಮಾಡಿದ, ನಿಮ್ಗೆಲ್ಲ ಗೊತ್ತಿಲ್ದೇನೆ. ಒಂದಷ್ಟು ಆರ್ಟ್ ಫಿಲ್ಮ್ಗಳು, ಒಂದಷ್ಟು ಚಿತ್ರ ಗೀತೆಗಳನ್ನ ಬಹಳಷ್ಟು ಜನಕ್ಕೆ ಬರ್ದಿದ್ದಾನೆ. ಆಮೇಲೆ ಬಹಳಷ್ಟು ಕಥೆಗಳನ್ನ ಬರ್ದಿದ್ದಾನೆ. ಆಮೇಲೆ ಈಗಾಗಲೇ ಒಂದು ಸ್ಪಿನ್ ಅಂತ ಒಂದು ಚಿತ್ರಕ್ಕೆ ಒಬ್ಬ ನಾಯಕ ನಟನಾಗಿ ಕೂಡ ಬರ್ತಾ ಇದ್ದಾನೆ. ಸೊ ಹಾಗಾಗಿ ಇನ್ನೊಂದು ಮದರ್ ಅಂತ ಒಂದು ಚಿತ್ರ ಮಾಡಿದ್ದಾನೆ. ಹಾಗಾಗಿ ಬಹಳಷ್ಟು ಶ್ರಮ ಪಡ್ತಾ ಇದ್ದಾನೆ. ಅಂದ್ರೆ ಒಂದು ಚಿತ್ರರಂಗದಲ್ಲಿ ಗೆಲ್ಲೇಬೇಕು ಅಂತ ಬಹಳಷ್ಟು ಶ್ರಮ ಪಡ್ತಾರೆ ಅಂತ ಒಬ್ಬ ಹುಡುಗ. ನಿಮ್ಮ ಎಲ್ಲರ ಬೆಂಬಲ ಮತ್ತೆ ಅವನ ಪ್ರತಿಭೆಗೆ ಒಂದು ಸಾಥನ ಕೊಡ್ಬೇಕು ಅಂತ ಕೇಳ್ಕೊತೀನಿ. ಹಾಗಾಗಿ ಈ ಒಂದು ಆಡಿಯೋ ಬಿಡುಗಡೆ ಅಂದ್ರೆ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಬಹಳಷ್ಟು ಒಂದು ವಿಶೇಷಗಳಿರ್ಲೇಬೇಕಲ್ವಾ. ಸೊ ಹಾಗಾಗಿ ಮುಂಚೆಯಿಂದಾನು ಅಷ್ಟೇ, ನನ್ನ ಮೊದಲನೇ ಚಿತ್ರದಿಂದ ಹಿಡಿದು ನಾನು ಬಹಳಷ್ಟು ಚಿತ್ರಗಳು ಮಾಡ್ತಾ ಇದ್ದ ಸಮಯ ಕೂಡ ನಾನು ಬಹಳ ಒಳ್ಳೊಳ್ಳೆ ಹಾಡುಗಾರನ್ನ ನಾನು ಪರಿಚಯ ಮಾಡಿದ್ದೀನಿ ಕನ್ನಡ ಚಿತ್ರರಂಗಕ್ಕೆ. ಅವರು ಇವತ್ತು ಬಹಳಷ್ಟು ದೊಡ್ಡ ಮಟ್ಟಿಗೆ ಬೆಳೆದು ಬಹಳಷ್ಟು ಫಿಲ್ಮ್ ಫೇರ್ ಅವಾರ್ಡ್ಗಳೆಲ್ಲ ತಗೊಂಡು ಬಹಳಷ್ಟು ದೊಡ್ಡ ಗಾಯಕರಾಗಿದ್ದಾರೆ. ಅದೇ ರೀತಿ ಈ ಒಂದು ಚಿತ್ರದಲ್ಲಿ ನಮಗೆ ಒಬ್ಬ ಗಾಯಕ ಸಿಗ್ತ ನನಗೆ. ಅಂದ್ರೆ ಬೇರೆ ಬಾಂಬೆಯಿಂದ ಆಗ್ಲಿ ಬೇರೆ ಕಡೆಯಿಂದ ಆಗ್ಲಿ ಬಂದು ಹಾಡೋರ್ನ ನಾವು ಬಹಳ ನೋಡಿದೀವಿ. ಅದೇ ರೀತಿಯಾದಂತ ಒಂದು ಧ್ವನಿ ನಮಗ್ ಬೇಕಾಗಿತ್ತು.
ಹುಡುಕಿ 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 ಸಿಗ್ಲೇ ಇಲ್ಲ. ಕೊನೆಗೆ ಕೈಗೆ ಸಿಕ್ಕಿದ್ ನಮ್ಮ ಒಂದು ಮುತ್ತು ಅಂತ ಹೇಳುವುದು ಅತ್ಯಂತ ಅದ್ಭುತವಾದಂತ ಒಂದು ವಾಯ್ಸ್ ಸಿಕ್ತು ನಮ್ಗೆ. ಅವರಲ್ಲೇ ಕೂತಿದ್ದಾರೆ, ಬರ್ಬೇಕು ಅಂತ ಹೇಳ್ತೀನಿ. ಸಚಿನ್ ಬನ್ನಿ ಅಲ್ಲಿ. ಅದ್ಭುತವಾದಂತ ಧ್ವನಿ. ನಿಮ್ಗೆ ಎಲ್ಲ ಒಂದು ಅವ್ರ ಸ್ಪೆಷಲ್ ಆಡಂತೆ ಯಾವ್ದೋ ಒಂದು ಹಾಡು ಹಾಡ್ಸನ ಇದೆ. ರೆವರ್ಬು ಎಕ್ಕೋ ಏನಾದ್ರು ಇದೆಯೇನಪ್ಪ ಇಲ್ಲಿ ಈ ಆಡಿಟೋರಿಯಂ ಅಲ್ಲಿ? ಸಚಿನ್ ಅಂತ ಹೇಳಿ ಬಹಳ ಅದ್ಭುತವಾಗಿ ಹಾಡಿದ್ರು. ಅಂದ್ರೆ ಖಂಡಿತ ಇವರು ಮಾರ್ಕ್ ಮಾಡ್ತಾರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಒಂದು ಡೆಫಿನೆಟ್ ಆಗಿ ಒಬ್ಬ ಗಾಯಕರಾಗಿ ಒಂದು ಎಲ್ಲೋ ಒಂದ್ ಕಡೆ ಖಂಡಿತ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಆ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಒಳಗಡೆ ಕೂತಾಗ ಗೊತ್ತಾಗೋಗುತ್ತೆ ನಮಗೆ ಒಂದು ವಾಯ್ಸ್ ಒಂದು ಹೇಗ್ ಬರುತ್ತೆ ಅನ್ನೋದು. ಸಚಿನ್ ಯಾವ್ದಾದ್ರು ಒಂದು ಹಾಡು ಹಾಡಿ ನಿಮ್ಮ ವಾಯ್ಸ್ ನ ಪರಿಚಯ ಮಾಡ್ಕೊಡಿ ನಮ್ಮ ಪ್ರಶ್ನವ್ರಿಗೆ. ನಸೀಬ್ ಹಾಡ್ತೀರಾ? ನಾನ್ ಮಾತಾಡಾದ್ಮೇಲೆ ಹಾಡ್ಲಿ. ಸೊ ಹಾಗಾಗಿ ಈ ಒಂದು ಧ್ವನಿ ಸಿರಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಮತ್ತೆ ಈ ಒಂದು ಚಿತ್ರ ಚೆನ್ನಾಗಿ ಬೆಳೀಲಿ, ಚೆನ್ನಾಗಿ ಬರಲಿ. ನನ್ನ ಇನ್ನೊಬ್ಬ ಸ್ನೇಹಿತ ಈ ಕೃಷ್ಣ, ಅವ ಬಹಳ 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 ಪ್ರತಿಭಾವಂತ. ಎಲ್ಲರೂ ಪ್ರತಿಭಾವಂತರು ಈ ಒಂದು ತಂಡದಲ್ಲಿರೋರು ಎಲ್ಲರೂ. ಹೀರೋಯಿನ್ ಮತ್ತೆ ನಿರ್ಮಾಪಕಿ ಮತ್ತೆ ನಮ್ಮ ಡಿಸ್ಟ್ರಿಬ್ಯೂಟರ್, ಎಕ್ಸ್ಟ್ರಾರ್ಡನರಿ ಡಿಸ್ಟ್ರಿಬ್ಯೂಟರ್. ನಾನು ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ದೀನಿ, ಸಖತ್ ರಿಸ್ಕ್ ಅಂತ, ನಿಮ್ಗೆಲ್ಲ ಗೊತ್ತಿದೆ. 2016 ಅಲ್ಲಿ ನಾನು ಜಸ್ಟ್ ಚಿತ್ರದಾಗ ಇನ್ನ ಜಸ್ಟ್ ನನ್ನ ವೃತ್ತಿ ಬದಲಾವಣೆ ಮಾಡಕ್ ಮುಂಚೆ ಒಂದು ಸಿನಿಮಾ ಮಾಡಿದ್ದೆ. ಆ ಸಿನಿಮಾ ಜೊತೆಗೆ ಮಾಡಿದ್ವಿ ನಾವು. ಚೆನ್ನಾಗಿ ಹೋಯ್ತದು, ಒಳ್ಳೆ ಯಶಸ್ಸು ಕಾಣ್ತದು. ಸೊ ಹಾಗಾಗಿ ದೇವರಲ್ಲಿ ನಾನು ಕೇಳ್ಕೊತೀನಿ ಈ ಚಿತ್ರ ಕೂಡ ಒಳ್ಳೆ ರೀತಿಯಲ್ಲಿ ಯಶಸ್ಸನ್ನು ಕಾಣ್ಲಿ. ಯಾಕಂದ್ರೆ ಏನೋ ಜಾಲಿಯಾಗಿ ಮಾಡಿದೀವಿ, ಏನೋ ಟೈಮ್ ಪಾಸ್ ಮಾಡಕ್ಕೆ. ಸೊ ಜಾಲಿಯಾಗಿ ಬಂದಾಗ ಏನಾಗುತ್ತೆ, ಯೂಶಲಿ ಟೆನ್ಷನ್ ಇಲ್ಲದೆ ಮಾಡಿದಾಗ ಬಹಳ ಟೈಮ್ ಇತ್ತು ನಮ್ಗೆ, ಬೇರೆ ಯಾವ ಚಿತ್ರನೂ ಮಾಡ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಈ ಚಿತ್ರ ಮಾಡಿದ್ರೆ ಇದೊಂದು ವಿಶೇಷವಾದ ಸಿನಿಮಾ. ಈ ಸಿನಿಮಾಗೆ 2 ಸಾಂಗ್ ಆಡಿದ್ದೀನಿ. ರಾಜೇಶ್ ಶರ್ಮಾ ಸರ್ ಅವರು ತುಂಬ ನನ್ನ ಧ್ವನಿ ಕೇಳಿ ಇಂಪ್ರೆಸ್ ಆದರು. ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಈ ಥರ ಸಾಂಗು ನನಗೆ ಸಿಕ್ಕಿರಲಿಲ್ಲ. ಸುಮಾರು ಸಾಂಗ್ಗಳು ಆಡಿದ್ದೀನಿ, ಆನೇಬಲ್ ಆಗಲಿ ಸುಮಾರು ಸಿನಿಮಾಗಳಿಗೆ ಆಡಿದ್ದೀನಿ. ಇದೊಂದು ಒಳ್ಳೆ ಬ್ರೇಕು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಬರೆದಿದ್ದಾರೆ ಸಾಂಗು, ಅಷ್ಟೇ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಸರು. ಅದೇ ಸಾಂಗ್ ಇವಾಗ ನಿಮ್ಮ ಮುಂದೆ ಹೇಳಲೇನು. ನಸೀಬೊಂದು ಚೆನ್ನಾಗಿದ್ರೆ ಎಲ್ಲ ಸಿಗೋದೆ, ನಸೀಬು ಎಕ್ಕುಟ್ಟೋದ್ರೆ ಬೀದಿ ಬರೋದೆ. ನಸೀಬೊಂದು ಚೆನ್ನಾಗಿದ್ರೆ ಎಲ್ಲ ಸಿಗೋದೆ, ನಸೀಬು ಎಕ್ಕುಟ್ಟೋದ್ರೆ ಬೀದಿ ಬರೋದೆ. ಏನಿ ಜೀವನ 3 ದಿನ, ಬಂದು ಹೋಗೋ ನಡುವೆ ನಮ್ದು ಬರೀ ಪಾತ್ರನ. ಏನಿ ಜೀವನ 3 ದಿನ, ಬಂದು ಹೋಗೋ ನಡುವೆ ನಮ್ದು ಬರೀ ಪಾತ್ರನ. ನಸೀಬೊಂದು ಚೆನ್ನಾಗಿದ್ರೆ ಎಲ್ಲ ಸಿಗೋದೆ, ನಸೀಬು ಎಕ್ಕುಟ್ಟೋದ್ರೆ ಬೀದಿ ಬರೋದೆ. ಥ್ಯಾಂಕ್ ಯು. ಧನ್ಯವಾದಗಳು ಸಚಿನ್. ಅವಕಾಶ ಕೊಟ್ಟಿದ್ದ ನಿರ್ದೇಶಕರಿಗೂ ಧನ್ಯವಾದಗಳು. ಹಾಗೆ ನಮ್ಮ ರಾಜೇಶ್ ಶರ್ಮಾ ಸರ್ಗೂ ತುಂಬ ದೊಡ್ಡ ಧನ್ಯವಾದಗಳು. ಮತ್ತು ಇಲ್ಲಿ ಬಂದಂಥ ಮೀಡಿಯಾದವ್ರಿಗೆಲ್ಲ ನನ್ನ ಧನ್ಯವಾದಗಳು. ಇದೇ ಥರ ನನಗೆ ಅವಕಾಶಗಳು ಸಿಗಲಿ, ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ ಅಂತ ಈ ಸಿನಿಮಾಗೂ ಒಳ್ಳೆಯದಾಗಲಿ. ಧನ್ಯವಾದ. ಥ್ಯಾಂಕ್ ಯು. ಧನ್ಯವಾದಗಳು ಸಚಿನ್. ನಮಸ್ತೆ ಎಲ್ಲರಿಗೂ. ನಾವು ಬಿಹೈಂಡ್ ದಿ ಸ್ಕ್ರೀನ್ ಇರೋದ್ರ ಯಾರು ನನ್ನ ಪರಿಚಯ ಇರಲ್ಲ ನನಗೆ. ಸೊ ಇದು ಯಾವ ಥರ ಅಂತ ವರ್ಕ್ ಮಾಡಿದಂದರೆ ಡೈರೆಕ್ಟರ್ ಲೋಕಿನು ಮತ್ತು ಗೌಡ್ರು ಇಬ್ಬರು ಬಂದರು, ವಿಷಯ ಮಾತಾಡೋದು, ಈ ಥರ ಸಬ್ಜೆಕ್ಟ್ ಹೇಳಿದ್ರು. ಸೊ ಏನು ಮಾಡೋಣ ಅಂತೇಳಿ, ಯಾಕಂದ್ರೆ ಬಡ್ಜೆಟು ತುಂಬ ಕಡಿಮೆ ಬಡ್ಜೆಟಲ್ಲಿ ಪ್ಲ್ಯಾನ್ ಮಾಡಿದ್ದು. ಆದ್ದರಿಂದ ಇದು ಒಳ್ಳೆ ಕ್ವಾಲಿಟಿಯಾಗಿ ಕೊಡಬೇಕಂತ ತುಂಬ ಹಾರ್ಡ್ ವರ್ಕ್ ಮಾಡಿ ಕೊಟ್ಟಿದ್ದೀನಿ. ತುಂಬ ನನಗೆ ಅಂದರೆ ನಮ್ಗೆ ಏನು ಬೇಕೋ ಅದನ್ನು ನಮಗೆ ಯೂಸ್ ಮಾಡಿ ಒಟ್ಟು ಸಿನಿಮಾನ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿಕೊಟ್ಟಿದ್ದೀನಿ. ಅಂದರೆ ಇವರು ಸಾಂಗು ಲಿರಿಕಲ್ ಸಾಂಗ್ ಹಾಕಿದ್ದಾರೆ, ಈಗ ಪ್ಲೇ ಮಾಡಿದ್ರೆ ನಿಮ್ಗೆ ಗೊತ್ತಾಯ್ತು ಯಾವ ಥರ ವರ್ಕ್ ಅಂತ. ಸಾಂಗ್ನ ಪ್ಲೇ ಮಾಡಿದರೆ ಇವರು ಬರೀ ಲಿರಿಕಲ್ ವಿಡಿಯೋ ಹಾಕಿ ಅದನ್ನು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಇರಲಿ, ಸಿನಿಮಾ ನೋಡಿ ನಮಗೆಲ್ಲ ಬ್ಲೆಸ್ ಮಾಡಿ. ಒಳ್ಳೆ ಟೀಮ್ ಇದ್ದೀವಿ, ಚೆನ್ನಾಗಿ ವರ್ಕ್ ಮಾಡಿದ್ದೀನಿ. ಅದು ನಿಮ್ಮೆಲ್ಲ ಆಶೀರ್ವಾದ ಇದ್ದರೆ ಚೆನ್ನಾಗಿ ಇದಾಗುತ್ತೆ, ಪಬ್ಲಿಸಿಟಿ ಆಗುತ್ತೆ. ಥ್ಯಾಂಕ್ ಯು.